ನಾನು ಕೇಳಿದ್ದೀನಿ ಮಂಗಳಮುಖಿಯವರಿಗೆ ಒಂದು ಸ್ವಲ್ಪ ಮೇಕಪ್ಪು ಇದೆಲ್ಲ ತುಂಬ ಇಷ್ಟ ಅಂತ. ನೀವು ಬ್ಯೂಟಿಗೇ ತುಂಬ ಇನ್ವೆಸ್ಟ್ ಮಾಡ್ತೀರಾ ಅಂತ. ತಿನ್ನಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಲ್ಲ ಹೇಳಿ. ಅದರಲ್ಲಿ ನಾನು ಜಾಸ್ತಿ ಬ್ಯೂಟಿಗೆ ಹೆಚ್ಚು ಒತ್ತು ಕೊಡೋದಿಲ್ಲ. ಯಾಕೆಂದರೆ ನಾವು ಯಾವಾಗಲೂ ನ್ಯಾಚುರಲ್ ಆಗಿದ್ರೇ ಕೆಲವ್ರಿಗೆ ಇಷ್ಟ ಆಗೋದು. ಸೊ ತುಂಬ ಓವರ್ ಆಗಿ ಮೇಕಪ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಜಾಸ್ತಿ ಇದು ಮಾಡ್ಕೊಳ್ಳೋದಾಗಿರೋದಕ್ಕಿಂತ ನಾವು ಹೇಗಿದ್ದೀವಿ ನ್ಯಾಚುರಲ್ ಆಗಿ ಆಗಿದ್ರೇ ಚಂದ. ಕಾಸ್ಮೆಟಿಕ್ಸ್ಗೆ ಅದಕ್ಕೆ ಜಾಸ್ತಿ ಇನ್ವೆಸ್ಟ್ ನಾನು ಜಾಸ್ತಿ ಏನು ಮಾಡೋಕ್ಕೆ ಹೋಗಲ್ಲ. ಸೊ ಎಲ್ಲಾದ್ರೂ ಫಂಕ್ಷನ್ಸು, ಈಗ ನಮ್ಮೂರ ದಿನನೂ ಪಾರ್ಟೀಸು ಅದು ಇದು ಇದ್ದಾಗ ಮಾತ್ರ ಇದು ಮಾಡ್ತೀನಿ, ಅದರ್ವೈಸ್ ಹೇಗೇನೆ. ಓಕೆ, ಸೂಪರ್. ಕೆಲವೊಂದನ್ನ ರೇರ್ ಫಂಕ್ಷನ್ಗೆ ಹಾಕೋದಕ್ಕೆ ಇಟ್ಕೊಂಡಿದ್ದೀರಾ. ಇದು ಬಂದು ನನ್ನ ಸ್ಯಾರಿ ಕಬೋರ್ಡು. ಸ್ಯಾರಿ ಪ್ರಿಯರಪ್ಪ ನಮ್ಮ ಟ್ರಾನ್ಸ್ಜೆಂಡರು. ಯಾರೇ ಹೋದ್ರೂ ಯಾರೇ ಮನೆಗೆ ಹೋದ್ರೂ ನಾನು ಸಾಕಷ್ಟು ಜನ ಇಂಟರ್ವ್ಯೂ ಮಾಡಿದ್ದೀನಿ. ಅವ್ರ ಮನೆಗೆ ಹೋದ್ರೆ ಸ್ಯಾರಿ, ಎಲ್ಲೇ ಹೋದ್ರೂ ಸ್ಯಾರಿ ಪರ್ಚೇಸ್ ಮಾಡ್ತಾರೆ, ಅಷ್ಟು ಇಷ್ಟಪಡ್ತಾರೆ. ಹೆಣ್ಮಕ್ಳಿಗಿಂತ ಜಾಸ್ತಿ ಅವರು ಸ್ಯಾರಿ, ಬ್ಯೂಟಿ, ಮೇಕಪ್ ತುಂಬ ಅಂದವಾಗಿ ಚಂದವಾಗಿ ಕಾಣ್ಬೇಕಂತ ಇರ್ತಾರೆ. ಆ ಫೀಲ್ ಹೇಗಿತ್ತು ಫಸ್ಟ್ ಟೈಮ್ ಸ್ಯಾರಿ ಹಾಕಿದ ಫೀಲು? ಆ ಫೀಲ್ ಹೇಗೆ ಅಂತ ನನಗೆ ವರ್ಣಿಸೋಕ್ಕೂ ಆಗಲ್ಲ. ತುಂಬ ತುಂಬ ಖುಷಿ. ಮತ್ತು ಅದು ಯಾವಾಗಲೂ ನೆನೆಸ್ಕೊತಾ ಇರ್ತೀನಿ ನಾನು. ಯಾವುದೇ ಸ್ಯಾರಿ ವೇರ್ ಮಾಡಬೇಕಾದ್ರೂ ಅನ್ಕೋತಾ ಇರ್ತೀನಿ ನಾನು. ಹಂಗೆ ನೋಡೋಕೆ ಹೋದರೆ ನಾನು ಫಸ್ಟ್ ವೇರ್ ಮಾಡಿದ್ದೆ ನಮ್ಮ ಅಮ್ಮನ ಸ್ಯಾರಿ. ಹೌದಾ? ಮನೆಯಲ್ಲಿಂದನೇ ನಾವು ಸ್ಯಾರಿ ವೇರ್ ಮಾಡೋದಾಗಿರ್ಬೋದು, ಅದು ಇದೆಲ್ಲ ಇದು ಮಾಡ್ಬೋದು. ಹಾಗೆ ನೋಡೋಕೆ ಹೋದರೆ ಸೊ ನಾನು ಮನೇಲಿ ವೇರ್ ಮಾಡ್ತಾ ಇದ್ದಂಥ ಸ್ಯಾರಿ ಇದು. ನಮ್ಮಮ್ಮ ಕೆಲ್ಸಕ್ಕೆ ಹೋದಾಗ ಕದ್ದು ಮುಚ್ಚಿ ಕೊಯ್ಸಲಿ. ಹೌದು, ಅವಾಗ ವೇರ್ ಮಾಡ್ತಾ ಇದ್ದಂಥ ಸ್ಯಾರಿಗಳು. ನಿಮ್ಗೆ ಫೀಲಿಂಗ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತಲ್ಲ, ಸ್ಯಾರಿ ಉಡ್ಬೇಕು ಅಂತೆಲ್ಲ ಹೇಳಬೇಕು, ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಬೇಕು, ಆ ಒಂದು ಹೆಣ್ತನನ ಫೀಲ್ ಮಾಡ್ಬೇಕು ಅನ್ನೋದು ಅವಾಗಿಂದನೇ ಶುರುವಾಗಿದ್ದು. ಓಕೆ, ಅಂದ್ರೆ ಅಮ್ಮ ಯಾವಾಗ ನಮ್ಮಮ್ಮ ಬರ್ತಾರೆ ಅಂತ ಸೌಂಡ್ ಕೇಳಿದ ತಕ್ಷಣ ಎಲ್ಲ ಫುಲ್ಲು ಚಕ್ಪುಟ ಅದು ಹೆಂಗಿತ್ತು ಆ ಜಾಗದಲ್ಲಿ ಹಂಗಂಗೆ ಇಟ್ಬಿಡ್ಬೇಕು. ಇಲ್ಲಾಂದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಓ ಏನೋ ಮಾಡಿದ್ಯಾ, ಏನೋ ಸೀರೆ ಎಲ್ಲ ಗೀಲೆ ಎಲ್ಲ ಅಂತ ಅನ್ಕೊಂಡು ಇದು ಮಾಡ್ತಾ ಇರ್ತಾರೆ. ಓಕೆ, ಸಿಗಾಕೊಂಡಿದ್ದುಂಟಾ ನಿಮ್ಮ ಅಮ್ಮನ ಕೈಯಲ್ಲಿ ಸೀರೆ ಉಡ್ಕೊಂಡು? ಸಿಗಾಕೊಂಡಿಲ್ಲ, ನೋಡಿದಾರೆ ಒಂದ್ಸತಿ. ನೋಡ್ಬಿಟ್ಟು ಏನಿದ್ ನಾವು ಥರ ಫಸ್ಟ್ ಬಿಚ್ಚಾಕು, ಯಾರು ನಿಮ್ಮ ಅಪ್ಪ ಗಿಪ್ಪ ಬಂದರೆ ತುಂಬ ಬೈತಾರೆ ಹಾಗೆ ಅಂತೇಳಿ ಹೇಳಿದ್ರು. ಇಲ್ಲ ಬಿಡಮ್ಮ ಅಂದ್ಬಿಟ್ಟು ನಾನು ಒಂದು 2 ನಿಮಿಷ ಉಟ್ಕೊಂಡು ನಮ್ಮ ಅಮ್ಮನ ಮುಂದೆನೇ ನೋಡ್ಬಿಟ್ಟು ಬಿಚ್ಚಾಕ್ತಾ ಇದ್ದೆ. ಅಂದ್ರೆ ಯೂಶಲಿ ಚಿಕ್ಕ ವಯಸ್ಸಲ್ಲಿ ಹೆಂಗಿರುತ್ತೆ ಅಂದ್ರೆ ಹುಡುಗಿರಾಗಿದ್ದವರು, ಚಿಕ್ಕ ಮಕ್ಳಾಗಿದ್ದವರು ಹೆಣ್ಮಕ್ಳು ಅಮ್ಮನ ಸ್ಯಾರಿ ಆ ಥರ ಎಲ್ಲ ಮೇಕಪ್ ಮಾಡಿ, ಹುಡುಗರು ಆ ಥರ ಮಾಡಲ್ಲ. ಗೋಲಿ, ಲಗೋರಿ, ಚಿನ್ನಿದಂಡ ಆ ಥರ ಮಾಡ್ತಾರೆ. ಆ ಟೈಮಲ್ಲಿ ನಿಮ್ದು ಈ ರೀತಿ ಬೇರ್ಸ್ ಅಂದಾಗ ನಿಮ್ಮಮ್ಮ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ? ಹೌದು, ಕೇಳ್ತಾರೆ. ಆದ್ರೆ ಜಾಸ್ತಿ ನಾನು ಹುಡುಗರ ಜೊತೆ ಅಷ್ಟಕ್ಕಷ್ಟೇ, ಜಾಸ್ತಿ ಹೆಣ್ಮಕ್ಳ ಜೊತೆನೇ ಜಾಸ್ತಿ ಬೆರೀತಾ ಇದ್ದಿದ್ದು. ಯಾಕೆಂದರೆ ಈಗ ಹಬ್ಬ ಹರಿದಿನ ಬಂದಾಗ ಬಳೆ ಶಾಪ್ಗೆ ನಾವೇ ಜಾಸ್ತಿ ನಿಂತ್ಕೊಳ್ತಾ ಇದ್ದು. ಬಳೆಗಾಗಿರ್ಬೋದು, ಮೆಹಂದಿಗಾಗಿರ್ಬೋದು, ನೈಲ್ ಪಾಲಿಷ್ಗಾಗಿರ್ಬೋದು, ಸ್ಟಿಕ್ಕರ್ಗಳಿಗಾಗಿರ್ಬೋದು, ಹೋಗಿ ಜೊತೆಯಲ್ಲಿ ಪರ್ಚೇಸಿಂಗ್ ಮಾಡ್ಕೊಳ್ಳೋದು. ಅವ್ರು ಆ ಕಡೆ ನೋಡೋಕೆ ಒಂದೊಂದು ಅಭ್ಯಾಸ ಮಾಡಿಬಿಡೋದು, ಈ ಥರ ಎಲ್ಲ ಮಾಡಿದ್ವಿ ನಾವು. ಸ್ಟಿಕ್ಕರ್ ಎತ್ಕೊಬಿಡೋದು, ನೈಲ್ ಪಾಲಿಶ್ ಎತ್ಕೊಂಡು ಹಂಗೆ ಇಟ್ಕೊಂಡು ನಾನು ಮುಂದೆ ಹೋಗ್ತಾ ಇರ್ತೀನಿ, ನೀನು ಹಿಂದೆ ಬಂದ್ಬಿಟ್ಟು ಹೋಗೋದು. ಸೊ ಈ ಥರ ಎಲ್ಲ ನಾವು ಮಾಡಿದ್ದೀವಿ.